ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಅಮೃತ. ಈ ದಿನ ನಾವು ಸ್ಪಿರಿಚುವಲ್ ಬ್ಲಾಕೇಜಸ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಭಕ್ತಿ ಮಾರ್ಗದಲ್ಲಿರಬಹುದು ಅಥವಾ ಧ್ಯಾನ ಮಾರ್ಗದಲ್ಲಿರಬಹುದು. ಇದನ್ನ ಒಂದು ರೀತಿಲಿ ಹೇಳಬೇಕಾದ್ರೆ ಫಿಸಿಕಲ್ ಅಂದರೆ ಭೌತಿಕ ಜೀವನದ ಚಾಲೆಂಜಸ್ಗಳನ್ನು ತಪ್ಪಿಸ್ಕೊಡೋದಕ್ಕೆ ನಾವು ಆಧ್ಯಾತ್ಮಿಕತೆಗೆ ಬರ್ತೀವಿ. 90% ಅಷ್ಟು ಜನ ಹಾಗೆ ಬರ್ತೀವಿ. ಎಲ್ಲೋ 10% ಅವರು ನೆಮ್ಮದಿ ಹುಡುಕೋಬೇಕು, ಇನ್ನೇನೋ ಇದೆ ಜೀವನದಲ್ಲಿ ತಿಳ್ಕೋಬೇಕು, ನಮ್ಮ ಪರ್ಪಸ್ ಆಫ್ ಲೈಫ್ ಅಂತ ಇರುತ್ತೆ, ನಾನು ಅದಕ್ಕೋಸ್ಕರ ಹುಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ಕಾಮನ್ ಆಗಿ ಎಲ್ಲರೂ ಬರೋದು ಏನೋ ಒಂದು ಫಿಸಿಕಲಿ ಪ್ರಾಬ್ಲಮ್ ಇಂದ ಆಧ್ಯಾತ್ಮಿಕತೆಗೆ ಅಥವಾ ಭಕ್ತಿ ಯೋಗದ ಕಡೆಗೆ ಬರ್ತೀವಿ. ಇಲ್ಲಿ ಬಂದ ಮೇಲೆ ಬಾಣ್ಲಿಯಿಂದ ಬೆಂಕಿಗೆ ಹಾಕೋ ತರ, ಅಂದ್ರೆ ಇದಕ್ ಮುಂಚೆ ನಾವು ಫಿಸಿಕಲ್ ಆಗಿ ಗಾಸಿಪ್ಸ್ ಮಾಡ್ತಾ ಇದ್ವಿ. ಈಗ ಆಧ್ಯಾತ್ಮಿಕವಾಗಿ ಅಂದ್ರೆ ಮೇಲೆ ಏನನ್ನ ಹೇಳ್ದಿರ ಎಲ್ಲ ಒಳಗಡೆನೆ ಸಪ್ರೆಸ್ ಮಾಡ್ಕೊಂಡು, ಅಂದ್ರೆ ಎಲ್ಲ ಒಳಗಡೆನೆ ಅದುಮಿಟ್ಕೊಂಡು ನಮಗ್ ನಾವೇ ಮೋಸ ಮಾಡ್ಕೊಂಡು ಒಳ್ಳೆಯವರು ಅನ್ನುವಂತಹ ಮುಖವಾಡವನ್ನ ಹಾಕೊಂಡು ಸ್ಪಿರಿಚುವಲ್ ಬ್ಲಾಕೇಜಸ್ ಅಲ್ಲಿ ನಮಗೆ ಗೊತ್ತಿಲ್ದಿರ ಸಿಕ್ಕಾಕೊಳ್ತೀವಿ. ಇಲ್ಲಿ ಒಂದು ನಿಮಗ್ ನೀವು ಕ್ವಶನ್ ಮಾಡ್ಕೊಳ್ಳಿ, ನಾನು ಸ್ಪಿರಿಚುಯಾಲಿಟಿಗೆ ಬಂದು ಎಷ್ಟೋ ವರ್ಷಗಳಾಯ್ತು, ಅಂದ್ರೆ ಭಕ್ತಿ ಮಾರ್ಗ ಇರಬಹುದು ಅಥವಾ ಧ್ಯಾನ ಮಾರ್ಗ ಇರಬಹುದು. ಮೊದಲಿಗೆ ನನಗೆ ಸಮಾಧಾನನೇ ಇಲ್ಲ, ಇದರಲ್ಲಿ ಏನೋ ಉನ್ನತವಾಗಿ ನಾನು ಅಭಿವೃದ್ಧಿ ಆಗಿದ್ದೀನಿ ಅಂತ ನನಗೆಲ್ಲೂ ಅನ್ನಿಸ್ತಾ ಇಲ್ಲ. ನಿನ್ನೆ ಮೊನ್ನೆಗೆ ಬಂದವರು, ಭಗವಂತ ಅಂತ ನಂಬುದವರು ಅಥವಾ ಧ್ಯಾನ ಯೋಗಕ್ಕೆ ಬಂದವರು ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ದಾರೆ. ಅಂದ್ರೆ ಇದು ಕಾಂಪಿಟೇಷನ್ ಅಂದ್ರೆ ಅಲ್ಲ, ಆಧ್ಯಾತ್ಮಿಕವಾಗಿ ಅವರೊಳಗಡೆ ಇರುವಂತಹ ಗುಣಗಳಿರಬಹುದು, ಅವ್ರಿರುವಂತಹ ಫ್ರೀಕ್ವೆನ್ಸಿ ಲೆವೆಲ್ ಇರಬಹುದು, ಅವ್ರು ಅನ್ಕೊಂಡಿರುವಂತಹ ಕಾರ್ಯಗಳಿರಬಹುದು, ಎಷ್ಟು ಬೇಗ ಬೇಗ ಆಗ್ತಾ ಇದೆ. ಮತ್ತೆ ನನಗೆ ಯಾಕೆ ಆಗ್ತಾ ಇಲ್ಲ? ನಾನು ಅವ್ರನ್ನೆಲ್ಲ ನೋಡ್ಕೊಂಡು ಯಾಕೆ ಸೈಲೆಂಟ್ ಆಗಿ ಇದ್ಬಿಡ್ತಾ ಇದ್ದೀನಿ? ಯಾಕೆ ನನ್ನೊಳಗಡೆ ಸಮಾಧಾನ ಇಲ್ಲ? ಭೌತಿಕ ಜೀವನದಲ್ಲಿರೋವಾಗೂ ನನ್ನ ಪರಿಸ್ಥಿತಿ ಹೀಗೆ ಇತ್ತು, ಇದು ಬಿಟ್ಟು ಆಧ್ಯಾತ್ಮಿಕತೆಯಲ್ಲಿ ಇನ್ನೇನೋ ಇದೆ ಅಂತ ಬಂದ್ರೆ ಅಲ್ಲೂ ಹೀಗೆ ಇದೆಯಲ್ಲ. ಈ ರೀತಿ ನಿಮ್ ಯಾರಿಗಾದ್ರೂ ಅನ್ನಿಸ್ತಾ ಇದ್ರೆ ಒಂದ್ಸತಿ ಇದರಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಎರಡಿರುತ್ತೆ. ಆಧ್ಯಾತ್ಮಿಕತೆಗೆ ಬಂದಿದ ತಕ್ಷಣ ನಾವ್ ಅನ್ಕೊಂಡಿದ್ದಾಗುತ್ತೆ. ಹೇಗೆ ಅಂದ್ರೆ, ಒಂದು ಚಾಕ್ಲೇಟ್ ನ ತೋರಿಸಿ ಮಕ್ಕಳನ್ನ ಹೇಗೆ ಸ್ಕೂಲಿಗೆ ಕಳಿಸ್ತಾರೋ ಅದೇ ತರನೇ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ತುಂಬಾ ಬೇಗ ಬೇಗ ರಿಸಲ್ಟ್ ಬರುತ್ತೆ. ಒನ್ಸ್ ನಮಗೆ ಅದರ ರುಚಿ, ಅದರ ಜ್ಞಾನ ತಿಳಿದಿದ ನಂತರ ನಿಧಾನಕ್ಕೆ ಸಾಗುತ್ತೆ ಪ್ರಯಾಣ. ಯಾಕೆ ಅಂದ್ರೆ ಮಗು ಒಂದು 10th ಸ್ಟ್ಯಾಂಡರ್ಡ್ ಓದೋ ಮಕ್ಳಿರ್ಬಹುದು, ಡಿಗ್ರಿ ಓದೋ ಮಕ್ಳಿರ್ಬಹುದು, ಅವ್ರಿಗೆ ಯಾರು ಫೋರ್ಸ್ ಮಾಡಿ ಕಳ್ಸಲ್ಲ. ಅವ್ರಿಗೆ ಗೊತ್ತು ಇದು ನನ್ನ ಜೀವನ, ಈ ಏಜ್ ಅಲ್ಲಿ ನಾನು ಓದ್ಲೇಬೇಕು ಅಂತ. ಅದೇ ತರನೇ ಸ್ಪಿರಿಚುಯಾಲಿಟಿ ಕೂಡ. ಇಲ್ಲಿ ಒಂದು ಚೆಕ್ ಮಾಡ್ಕೊಳ್ಳಿ, ಎರಡು ತರ. ಒಂದು ಇನ್ಫೀರಿಯಾರಿಟಿಯಿಂದ ನಾವು ಬ್ಲಾಕೇಜ್ ಮಾಡ್ಕೋತೀವಿ, ಇನ್ನೊಂದು ಸುಪೀರಿಯಾರಿಟಿಯಿಂದ ಬ್ಲಾಕೇಜ್ ಮಾಡ್ಕೋತೀವಿ. ಫಸ್ಟ್ ಸುಪೀರಿಯಾರಿಟಿಯಿಂದ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನನಗೆಲ್ಲ ಗೊತ್ತು, ನಾನು ಎಷ್ಟು ಸೀನಿಯರ್ ಗೊತ್ತಾ, ನನ್ನ ಧ್ಯಾನಕ್ಕೆ ಬಂದು ಎಷ್ಟು ವರ್ಷ ಆಗಿದೆ ಗೊತ್ತಾ, ಈ ಅಮ್ಮನವರ ಆರಾಧನೆ ಮಾಡಿ ನಾನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ ಗೊತ್ತಾ, ಮಹಾದೇವನಿಗೆ ನಾನು ಎಷ್ಟು ವರ್ಷದಿಂದ ಅಭಿಷೇಕಗಳನ್ನ ಮಾಡ್ತಾ ಇದ್ದೀನಿ ಗೊತ್ತಾ, ನಾನು ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಸೀನಿಯರ್ ಅಂತ ಯಾವಾಗ ನಾವು ಅನ್ಕೋತೀವೋ, ನಾನು ಅನ್ನೋ ವರ್ಡ್ ಎಲ್ಲಿ ಬರುತ್ತೋ ಅಲ್ಲಿ ನಾವು 95% ಸಿಕ್ಕಾಕೊಂಡಿದೀವಿ ಅಂತ ಅರ್ಥ. ಸ್ಪಿರಿಚುವಲ್ ಬ್ಲಾಕೇಜ್ಗೆ ಇದಕ್ಕಿಂತ ದೊಡ್ಡದು ಇನ್ನೇನು ಇರಲ್ಲ. ನಾನು ಅವ್ರಿಗೆ ಧ್ಯಾನ ಹೇಳ್ಕೊಟ್ಟೆ, ನನ್ನಿಂದ ಅವ್ರ ಮುಂದೆ ಬಂದ್ರು, ಅವ್ರ ಜೀವನದಲ್ಲಿ ಏನ್ ಆಗ್ತಾ ಇದೆ ಫಸ್ಟ್ ಕ್ಯೂರಿಯಾಸಿಟಿನ ತೆಗೆದು ಬಿಸಾಡಿ. ನಮ್ಮ ಪಕ್ಕದಲ್ಲಿರೋರಿಗೆ ಏನ್ ಆಗ್ತಾ ಇದೆ, ಅವ್ರು ಎಲ್ಲಿವರೆಗೂ ಮುಂದೆ ಬಂದಿದ್ದಾರೆ, ಅವ್ರೊಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ಬಂದಿದ್ರು, ಎಷ್ಟು ಚೆನ್ನಾಗಿ ನಡೀತು, ಎಷ್ಟು ಎನರ್ಜಿಸ್ ಇತ್ತು, ಏನಾಯ್ತು, ಏನ್ ತಿಂದ್ರಿ, ಎಷ್ಟೊತ್ತು ಧ್ಯಾನ ಮಾಡಿದ್ರಿ ಅಥವಾ ಹೋಮ ಎಷ್ಟು ಚೆನ್ನಾಗಾಯ್ತು, ಇವೆಲ್ಲವನ್ನ ತೆಗೆದು ಸೈಡಿಗಿಡಿ. ಈ ಕ್ಯೂರಿಯಾಸಿಟಿ ಅನ್ನೋದು ನಿಮ್ಮನ್ನ ಅರ್ಧ ತಿನ್ಕೊಳ್ಳುತ್ತೆ, ಇನ್ನರ್ಧ ನನಗೆಲ್ಲ ಗೊತ್ತು, ಇಂಥದ್ದೆಲ್ಲ ನಾನು ಮಾಡಿ ಬಂದಿರೋದು, ಎಷ್ಟೋ ಜನ್ಮಗಳಲ್ಲಿ ನಾನು ಇದನ್ನ ಮಾಡಿದ್ದೀನಿ. ಅಥವಾ ಭಕ್ತಿ ಯೋಗದಲ್ಲಿದ್ರೆ ಎಷ್ಟೋ ನಾನು ಯಾಗಗಳನ್ನ ಮಾಡಿದ್ದೀನಿ, ಎಷ್ಟೋ ಜನಕ್ಕೆ ನನ್ನ ಪ್ರವಚನಗಳನ್ನ ಹೇಳಿದ್ದೀನಿ, ಇದೆಲ್ಲ ಮಾಡಿ ಮುಂದೆ ಬಂದವರು. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾ? ನಾನು ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ಟಕ್ ಅಂತ ಹಾಗೆ ಆಗ್ಬಿಡತ್ತೆ. ಆದ್ರೆ ಹಿಂದೆನೆ ಒಂದು ಕ್ವಶನ್ ಹಾಕೋತೀರಾ, ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ? ನಾನು ಹೇಳಿದ್ದು ಬೇರೆಯವ್ರಿಗೆ ಆಗ್ತಾ ಇದೆ ಅಂದ್ರೆ
ನನ್ನ ಜೀವನದಲ್ಲಿ ಯಾಕೆ ಆಗ್ತಾ ಇಲ್ಲ? ಅಲ್ಲಿ ಯಾವ ಸ್ಪಿರಿಚುವಲ್ ಬ್ಲಾಕೇಜ್ ಅಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಮತ್ತೆ ನಮಗ್ ಗೊತ್ತಿದ್ದೇ ಮಾಡ್ತಾ ಇದೀವ ಅಂದ್ರೆ ಖಂಡಿತವಾಗ್ಲೂ ಇದೆಲ್ಲ ಗೊತ್ತಿರಲ್ಲ. ಯಾವಾಗ ಅಹಂ ಅನ್ನೋದು ಬರುತ್ತೋ, ಅಹಂ ಅಲ್ಲಿ ಎಷ್ಟೋ ತರಹದ ವಿಧಗಳು. ಆ ಅಹಂ ಅಲ್ಲಿ ಇದು ಸಹ ಒಂದು ನಾನು ಅನ್ನೋದನ್ನ ತೆಗೆದು ಸೈಡಿಗಿಡಿ. ಬೇರೆಯವರ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಭೌತಿಕವಾಗಾದ್ರೂ ಇರಬಹುದು, ಆಧ್ಯಾತ್ಮಿಕ ಮಾರ್ಗದಲ್ಲಾದ್ರೂ ಇರಬಹುದು, ಅದನ್ನ ಫಸ್ಟ್ ಬಗ್ಗೆ ನೋಡುವಂತಹ ಕೆಲಸವನ್ನ ಮಾಡಬೇಡಿ. ನೀವೇ ಹೇಳ್ಕೊಟ್ಟಿರುವಂತಹ ವ್ಯಕ್ತಿಗಳಿರಬಹುದು, ಅಥವಾ ನೀವೇ ಬೆಳೆಸಿರೋ ಶಿಷ್ಯಂದ್ರಿರಬಹುದು, ಅಥವಾ ನೀವೇ ಕ್ರಿಯೇಟ್ ಮಾಡಿರುವಂತಹ ಗ್ರೂಪ್ ಇರಬಹುದು. ಏನಾಗ್ತಾ ಇದೆ ಅನ್ನೋ ಕ್ಯೂರಿಯಾಸಿಟಿನ ತೆಗೆದು ಸೈಡಿಗಿಡಿ. ಮತ್ತೆ ಗ್ರೂಪ್ಸ್ ನ ಮಾಡ್ಕೋತೀವಿ. ನನಗ್ ಗೊತ್ತಿರೋದನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ತೀನಿ ಅಂತ ಸಣ್ಣ ಸಣ್ಣ ಗ್ರೂಪ್ಸ್ ನ ಮಾಡ್ಕೋತೀವಿ. ಆ ಗ್ರೂಪ್ಗೊಂದು ಸುಂದರವಾದ ಹೆಸರನ್ನ ಕೊಡ್ತೀವಿ. ಅಷ್ಟೇ ಸಾಕು. ಎಗೇನ್ ಮತ್ತೆ ನಾವು ಆ ಗ್ರೂಪಿಗೆ ಅಟ್ಯಾಚ್ ಆಗ್ತೀವಿ. ಎಷ್ಟು ಜನ ನನ್ನ ಗ್ರೂಪ್ ಅಲ್ಲಿ ಇದ್ದಾರೆ, ಒಬ್ರು ಕ್ಲಾಸ್ ಮಾಡಿದ್ರು ಅಂದ್ರೆ ಎಷ್ಟು ಜನ ಬಂದಿದ್ರು, ನನ್ನ ಗ್ರೂಪ್ ಅಲ್ಲಿ ಕ್ಲಾಸ್ ನಡೆದ್ರೆ ಎಷ್ಟು ಜನ ನನ್ನ ಗ್ರೂಪಿಗೆ ಬರ್ತಾರೆ, ಇವೆಲ್ಲವನ್ನ ಚೆಕ್ ಮಾಡ್ಕೊಂಡು ಅಲ್ಲೊಂದ್ ರೀತಿ ಸ್ಪಿರಿಚುಯಾಲಿಟಿಲಿ ನಮ್ಮನ್ನ ನಾವು ಬ್ಲಾಕ್ ಮಾಡ್ಕೋತೀವಿ. ಮತ್ತೆ ಎನರ್ಜೀಸ್ ವಿಷಯದಲ್ಲಿ ನಾನು ಧ್ಯಾನ ಮಾಡಿಸಿದ್ರೆ ಎಷ್ಟೋ ಎನರ್ಜೀಸ್ ಇರುತ್ತೆ ಗೊತ್ತಾ? ನನಗೆ ಎಷ್ಟು ಜನ ಮಾಸ್ಟರ್ಸ್ ಚಾನಲಿಂಗ್ ಆಗ್ತಾರೆ ಗೊತ್ತಾ? ನನಗೆ ಎಂತೆಂತ ಅವರು ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ಕೊಟ್ಟಿದ್ದಾರೆ ಗೊತ್ತಾ? ನಾನು ಇವಾಗ್ಲೂ ಕಣ್ಮುಚ್ಚಿದ್ರೆ ಅದ್ಭುತಗಳನ್ನ ಸೃಷ್ಟಿಸ್ತೀನಿ ಗೊತ್ತಾ? ಇದು ಸಹ ಸ್ಪಿರಿಚುವಲ್ ಬ್ಲಾಕೇಜ್. ಆದ್ರೆ ಇದು ನಮಗೇ ಗೊತ್ತಿಲ್ದಿರ ನಾವಲ್ಲಿ ಸಿಕ್ಕಾಕೋತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಭೌತಿಕತೆಯಲ್ಲಿ ಅಪ್ಪ, ಅಮ್ಮ, ಗಂಡ, ಮಕ್ಕಳು, ಅತ್ತೆ, ಮಾವ ಹೀಗೆ ಬ್ಲಾಕೇಜಸ್ ಮಾಡ್ಕೋತೀವಿ ಅವ್ರೇನ್ ಅನ್ಕೋತಾರೋ ಅಂತ. ಇಲ್ಲಿಂದ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನನಗಿಂತ ಹಿಂದೆ ಬಂದವರು, ಇವರಿಗೆಲ್ಲ ಕೆಲಸ ಆಗೋಗ್ತಾ ಇದೆ, ನಾನು ಇವ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದು ಇವ್ರು ಮುಂದಕ್ಕೆ ಕೊಟ್ಟೋಗ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅವ್ರ ಗ್ರೂಪ್ ಅಲ್ಲಿ, ಏನ್ ನಡೀತಾ ಇದೆ ಅವ್ರ ಜೀವನದಲ್ಲಿ, ಎಷ್ಟು ಜನಕ್ಕೆ ಕೌನ್ಸಿಲಿಂಗ್ ಕೊಡ್ತಾ ಇದ್ದಾರೆ, ಅವ್ರು ಕೊಟ್ಟಿರೋ ಕೌನ್ಸಿಲಿಂಗ್ಸ್ ಕೊಟ್ಟಿರೋರಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ, ಎಷ್ಟು ಜನ ಫೇಲ್ಯೂರ್ ಆಗಿದ್ದಾರೆ, ಇವೆಲ್ಲ ಆಪೋಸಿಟ್ ಪರ್ಸನ್ ಯಾರಿಗೂ ತೊಂದರೆ ಮಾಡಲ್ಲ. ಅವ್ರ ಆಧ್ಯಾತ್ಮಿಕ ಪ್ರಯಾಣ ನಡೀತಾನೆ ಇರುತ್ತೆ. ಆಕ್ಚುಲಿ ತೊಂದರೆ ಮಾಡೋದು ನಮಗೆ. ಎಲ್ಲಿ ಹಾಕಿರುವಂತಹ ಒಂದು ಗಿಡ ಅಲ್ಲೇ ಇದೆ ಅನ್ನೋದಕ್ಕೆ ನಾವು ಹಾಗೆ ಇರ್ತೀವಿ, ಬೆಳೆಯಲ್ಲ ಮೇಲಕ್ಕೆ. ಕೆಲವು ಗಿಡಗಳನ್ನ ನೋಡಿರ್ತೀರಾ, ಎಷ್ಟೇ ಗೊಬ್ಬರ ಹಾಕಿದ್ರು, ಎಷ್ಟೇ ಸೂರ್ಯನ ಬೆಳಕು ಬಿಟ್ರು ಅದು ಹಾಗೆ ಇರುತ್ತೆ. ಆ ರೀತಿ ಇರುತ್ತೆ. ಸುಪೀರಿಯಾರಿಟಿಲಿ ಫಸ್ಟ್ ಬರೋದು ನಾನು, ನನ್ನಿಂದ. ಇನ್ನ ಇನ್ಫೀರಿಯಾರಿಟಿ, ಇದೂ ಸಹ ಒಂದ್ ರೀತಿ ಲಿಗೋನೆ. ಇಲ್ಲೇನು ಅಂದ್ರೆ ಇವ್ರಿಗೆ ಮೊದ್ಲಿಂದ ಕೂಡ ಯಾರೋ ಒಬ್ರು ಮುಂದಕ್ಕೆ ತೊಳ್ಬೇಕು. ಸೇಮ್ ಆ ಸುಪೀರಿಯಾರಿಟಿಲಿ ಇರೋರ್ ತರನೇ ಇವರು ಇರ್ತಾರೆ. ಇವರು ನಿಮಗಾಗುತ್ತಾ ಈ ಕೆಲಸ ಮಾಡಕ್ಕೆ ಅಂದ್ರೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ಕೋತಾರೆ. ಅವ್ರು ಮುಂದಕ್ಕೆ ಹೋಗಕ್ ಆಗಲ್ಲ. ಯಾವುದೋ ಒಂದು ಬುಕ್ ಅಲ್ಲಿ ಓದ್ತಾರೆ. ರೀಸೆಂಟ್ ಆಗಿ ನಾನೇ ಓಶೋ ಅವ್ರ ಬುಕ್ ಓದ್ತಾ ಅವ್ರದ್ದು ಒಂದು ವರ್ಡ್ ನೋಡಿದೆ. ಏನಂತ ಅಂದ್ರೆ, ನೀವು ಸಮುದ್ರದ ತೀರದಲ್ಲೇ ನಿಂತು ನನಗೆ ಭಗವಂತ ಸಿಕ್ಕಿದಾನೆ ಅಂತ ಅನ್ಕೊಂಡಿದೀರಾ, ಆದ್ರೆ ಆ ಸಾಗರದ ಆಳ ಎಷ್ಟಿದೆ ಗೊತ್ತಾ? ನೀವ್ ಅಲೆಯನ್ನೇ ನೋಡಿ ದೇವ್ರು ಸಿಕ್ಕಿದಾನೆ ಅಂತ ಖುಷಿ ಪಡ್ತಾ ಇದ್ದೀರಾ ಅಂದಿದ ತಕ್ಷಣ ನನಗ್ ಅನ್ನಿಸ್ತು, ಅಯ್ಯೋ ಹಾಗಾದ್ರೆ ನಾನು ಭಗವಂತನನ್ನ ಇನ್ನೂ ಟಚ್ ಮಾಡಿಲ್ಲ, ಆಗ್ಲೇ ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ಧೈರ್ಯವಾಗಿ ಸ್ಟೆಪ್ ಇಡ್ತಾ ಇದ್ದೀನ ಅಂತ ಎಗೇನ್ ನಾನು ಇನ್ಫೀರಿಯಾರಿಟಿಗೆ ಹೋದೆ. ಮತ್ತೆ ಅದರಿಂದ ಹೊರಗಡೆ ಬರಕ್ಕೆ ನನಗೆ ಸುಮಾರು ಟೈಮ್ ತಗೋತು. ಆಮೇಲೆ ಅನ್ಕೊಂಡೆ ಪ್ರತಿಯೊಬ್ಬರ ಪ್ರಣಾಳಿಕೆಗಳು ಡಿಫ್ರೆಂಟ್ ಆಗಿರುತ್ತೆ, ನಾನು ಬಂದಿರುವಂತಹ ಪ್ರಣಾಳಿಕೆ ಬೇರೆ ಅಂತ ತಗೊಳ್ಳೋದಕ್ಕೆ ನನಗೆ ಸುಮಾರು 2-3 ದಿನ ಟೈಮ್ ತಗೋತು. ಇದೇ ತರನೇ ಫ್ಯಾಮಿಲಿಲಿ ಇರಬಹುದು, ಯಾರೋ ಏನೋ ಒಂದು ಮಾತು ಹೇಳ್ತಾರೆ, ಆದ್ರೆ ನಮ್ಮ ಅಂತರಂಗ ಒಪ್ಪಲ್ಲ. ಯಾಕಂದ್ರೆ ಬಿಫೋರ್ ಆಫ್ಟರ್ ಅಂತ ಒಂದಿರುತ್ತೆ. ಯಾವ್ದು ಸರಿ ಅನ್ಸುತ್ತೋ ನಾವ್ ಅದನ್ನೇ ಮಾಡ್ತೀವಿ. ಹೇಳ್ತಾರೆ ದೊಡ್ಡವರು ಅಂತ ಮರ್ಯಾದೆ ಕೊಡಲ್ಲ, ಮೊದ್ಲು ಇದ್ದ ಹಾಗೆ ಇಲ್ಲ, ನಿಮ್ದೇ ರೆಸ್ಪಾನ್ಸಿಬಿಲಿಟಿಗಳನ್ನ ನೀವೇ ತಗೋತೀರಾ, ನಾವ್ ಯಾರು ಇವಾಗ ಬೇಕಾಗಿಲ್ಲ ಅಂತ ಫ್ಯಾಮಿಲಿಲಿ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನ್ ಅನ್ಕೋತೀವಿ ಅಂದ್ರೆ, ಅಯ್ಯೋ ನಾನ್ ತಪ್ಪು ಮಾಡ್ತಾ ಇದ್ದೀನಾ, ನನ್ನ ಆಧ್ಯಾತ್ಮಿಕತೆಗೆ ಬಂದು ತಪ್ಪು ಮಾಡದ್ನ ಅನ್ಕೋತೀವಿ. ಗ್ರೂಪ್ ಅಲ್ಲಿ ಯಾರೋ ಏನೋ ಅಂತಾರೆ, ಅಥವಾ ಕೌನ್ಸಿಲಿಂಗ್ ಮಾಡೋವಾಗ ನಿಮಗೆ ಇದು ಗೊತ್ತಾ ಅಂತ ಯಾರಾದ್ರೂ ಕ್ವಶನ್ ಮಾಡ್ಬಿಟ್ರೆ ಈ ಎಲ್ಲವನ್ನ ನಾವೇ ತಗೊಂಡು, ಅಥವಾ ಇವಾಗ ನಾವೇ ಹೇಳಿದ್ವಿ ಯಾರೋ ನಮ್ಮ ಮೇಲೆ ಕ್ಯೂರಿಯಾಸಿಟಿ ತೋರಿಸ್ತಾ ಇದಾರೆ ಅಂದ್ರೆ ತೋರ್ಸಿದ್ರೆ ತೋರ್ಸ್ಕೊಳ್ಳಿ ಬಿಡು ಅಂತ ಧೈರ್ಯವಾಗಿರಲ್ಲ. ಹೌದಾ, ನಮ್ಮ ಮೇಲೆ ಅವ್ರು ಆ ರೀತಿ ಕ್ಯೂರಿಯಾಸಿಟಿಯಿಂದ ಇದಾರ, ಹಾಗಾದ್ರೆ ನಾವೇನಾದ್ರೂ ತಪ್ಪು ಮಾಡ್ತಾ ಇದೀವಾ ಅಂತ ನಮಗ್ ನಾವೇ ಕೆಳಗಡೆಗೆ ಹೋಗ್ತೀವಿ. ಇದು ಕೂಡ ಸ್ಪಿರಿಚುವಲ್ ಆಗಿ ಬ್ಲಾಕೇಜ್ ಆಗುತ್ತೆ. ಸ್ನೇಹಿತರೆ, ಈ ತರ ಎಷ್ಟೊಂದು ಒಂದು ಸತಿ ನಿಮಗ್ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆಧ್ಯಾತ್ಮಿಕತೆಯಲ್ಲಿ ನಾವು
ಅಲ್ಲೇ ಇರ್ತೀವಿ, ಸ್ಟಕ್ ಆಗಿರ್ತೀವಿ. ನೋಡಿ, ಆಧ್ಯಾತ್ಮಿಕತೆಗೆ ಒಂದ್ಸತಿ ಬಂದ ತಕ್ಷಣ ಪುರೋಗತಿಯ ಹೊರತು ತಿರೋಗತಿಗೆ ದಾರಿ ಇರಲ್ಲ. ಅಂದ್ರೆ ನೀವೊಂದ್ 10ನೇ ಮೆಟ್ಲಲ್ಲಿ ಇದೀರಾ ಅಂದ್ರೆ 11, 12 ಹೀಗ್ ಮೆಟ್ಲು ಹತ್ಬೇಕಲ್ವಾ, ಮುಂದಕ್ಕೆ ಹತ್ತಲ್ಲ. ಹಾಗಂತ 8, 7, 6 ಹೀಗೂ ಇಳಿಯಲ್ಲ. ಆದ್ರೆ ನಮ್ಮ ಜೀವನವೇ ವೇಸ್ಟ್ ಆಗತ್ತಲ್ವಾ. ಒಂದ್ಸತಿ ನಿಮಗೆ ನೀವು ಚೆಕ್ ಮಾಡ್ಕೊಳ್ಳಿ, ಇದ್ರಲ್ಲಿ ನೀವು ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ ಅಂತ. ಒಂದು ಸತಿ ಈ ವಿಡಿಯೋನ ಯಾರು ಕೇಳಿಸ್ಕೊತಾ ಇದ್ದೀರೋ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೊಂಡು ಒಂದು ಸತಿ ನಿಮ್ಮ ಇಷ್ಟ ದೇವರಿಗೆ ಹೀಗೆ ಸರೆಂಡರ್ ಆಗಿ, ಹೇ ಪರಮಾತ್ಮ, ಈ ದೇಹ, ಈ ಬುದ್ಧಿ, ಈ ಮನಸ್ಸು, ಈ ಇಂದ್ರಿಯಗಳು, ಈ ನಾನು ಅನ್ನುವಂತಹ ಅಸ್ತಿತ್ವ, ಈ ಎಲ್ಲವನ್ನು ನಿಮ್ಮ ಪಾದಗಳಿಗೆ ಸರೆಂಡರ್ ಮಾಡ್ತಾ ಇದ್ದೀನಿ. ನೀವು ನನ್ನ ಒಡೆಯ, ನಾನು ನಿಮ್ಮ ಸೇವಕ. ಆಧ್ಯಾತ್ಮಿಕತೆಯಲ್ಲಿ, ಭೌತಿಕ ಜೀವನದಲ್ಲಿ ನನಗೆ ಅರಿವಿಲ್ಲದೆಯೇ, ಗೊತ್ತಿಲ್ಲದೆಯೇ ಎಲ್ಲಿ ಸ್ಟಕ್ ಆಗಿದ್ದೀನೋ, ಸ್ಟಾಪ್ ಆಗಿದ್ದೀನೋ, ದಯವಿಟ್ಟು ನನಗೆ ಆ ಜ್ಞಾನವನ್ನ ನೀಡಿ. ನಿಮಗೇನಾದ್ರೂ ನಾನು ಹೇಳಿದ್ದ ಪಾಯಿಂಟ್ಸ್ ಅಲ್ಲಿ ಇಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಅನ್ಸಿದ್ರೆ ಆ ಪಾಯಿಂಟ್ನ ಸಹ ಧೈರ್ಯವಾಗಿ ಹೇಳಿ. ನಾನು ಇಂಥ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಹೌದು, ಬೇರೆಯವರ ಜೀವನದಲ್ಲಿ ನನಗೆ ಕ್ಯೂರಿಯಾಸಿಟಿ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಂದಿದ್ರು, ಅಥವಾ ನಿಜ ಜೀವನದಲ್ಲಾದ್ರೆ ನಮ್ಮ ನಾದ್ನಿ ಜೀವನದಲ್ಲಿ ಏನಾಗ್ತಾ ಇದೆ, ನಮ್ಮ ಅಕ್ಕ ಜೀವನದಲ್ಲಿ ಏನಾಗ್ತಾ ಇದೆ, ನನ್ನ ಸಂಬಂಧಿಕರ ಜೀವನದಲ್ಲಿ ಏನಾಗ್ತಾ ಇದೆ, ಇಂಥ ಕ್ಯೂರಿಯಾಸಿಟಿಗಳು ನನಗಿದೆ. ಈ ಎಲ್ಲವನ್ನು ನಿಮ್ಮ ಪಾದಗಳಿಗೆ ಸರೆಂಡರ್ ಮಾಡಿದ್ದೀನಿ. ಎಲ್ಲವನ್ನ ಸಂಪೂರ್ಣವಾಗಿ ನಿಮ್ಮೊಳಗಡೆ ಇರೋದೆಲ್ಲ ಕಂಪ್ಲೀಟ್ ಆಗಿ ಒಂದು ಹೂವಿನ ರೂಪದಲ್ಲಿ ಆ ಭಗವಂತನ ಪಾದಗಳಿಗೆ ಅರ್ಪಿಸಿ. ಈಗ ಆರಾಮಾಗಿ ಕಣ್ಣನ್ನ ಬಿಡಿ. ಎಷ್ಟು ರಿಲ್ಯಾಕ್ಸ್ ಆಗ್ತಾ ಇದೆಯಲ್ಲ ಸ್ನೇಹಿತರೆ. ಸರಿನೋ ತಪ್ಪೋ ನಾವು ಮುನ್ನಡೆಯೋದನ್ನ ಕಲಿಬೇಕು. ತಪ್ಪು ಮಾಡ್ಕೊಳ್ಳೋಕ್ಕೂ ನಮಗೆ ಧೈರ್ಯ ಇರಬೇಕು. ಯಾಕೆ ಅಂದ್ರೆ ತಪ್ಪು ಮಾಡಿದ್ರೆ ಅದರಿಂದ ನಾವು ಅನುಭವವನ್ನ ಕಲಿತೀವಿ. ಈಗ ಫಸ್ಟ್ ಏನ್ ಅನ್ಕೋತೀವಿ, ಅಜ್ಞಾನದಲ್ಲಿ ಇರ್ತೀವಿ. ಅಜ್ಞಾನದಲ್ಲಿದ್ದಾಗ ನಾವು ಯಾವ್ದು ಸರಿ ಮಾಡ್ತಾ ಇದ್ದೀವಿ, ಯಾವ್ದು ತಪ್ಪು ಮಾಡ್ತಾ ಇದ್ದೀವಿ ಗೊತ್ತಾಗಲ್ಲ. ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಅಜ್ಞಾನ ಅನ್ನೋದು ಒಂದು ಸಿಂಹಾಸನದ ಮೇಲೆ ಕೂತಿದೆ. ಆ ಅಜ್ಞಾನವನ್ನ ಜ್ಞಾನ ಅನ್ನೋದು ಬಂದು ಆಚೆ ತಳ್ಳುತ್ತೆ. ಇದೆಲ್ಲ ತಪ್ಪು, ನೀನ್ ಈ ರೀತಿ ಕೂತ್ಕೋಬಾರ್ದು ಅಂತ ಆ ಅಜ್ಞಾನದ ಪ್ಲೇಸ್ ಅಲ್ಲಿ ಜ್ಞಾನ ಬಂದು ಕೂತ್ಕೊಳ್ಳುತ್ತೆ. ಜ್ಞಾನ ಏನ್ ಮಾಡುತ್ತೆ, ಅಹಮ್ಮನ್ನ ತಗೊಳುತ್ತೆ, ನಾನೇ ಅನ್ನುತ್ತೆ. ಯಾಕೆಂದ್ರೆ ನನಗ್ ಜ್ಞಾನ ಇದೆ ಅನ್ನುವಂತಹ ಅಹಮ್ಮಿಂದ ಎಲ್ಲವೂ ನಾನೇ ಅನ್ನುತ್ತೆ. ಇಲ್ಲಿ ನೋಡಿ, ಒಂದನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ ನನ್ನಿಂದ ಮಾಡಲ್ಪಟ್ಟಿದೆ. ಅಮೃತ ಅನ್ನೋ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನಿಂದ ಈ ಜ್ಞಾನವನ್ನ ಹಂಚ್ತಾ ಇದ್ದಾರೆ. ಯಾರು ಅಂದ್ರೆ ಯಾರಾದ್ರೂ ಅನ್ಕೋಬಹುದು, ನನ್ನೊಳಗಡೆ ಇರುವಂತಹ ಅಂತರಾತ್ಮ, ಅಂತರ್ಸಾಕ್ಷಿ, ಭಗವಂತ, ಪರಮಾತ್ಮ, ಅಥವಾ ಒಂದು ಆಪರ್ಚುನಿಟಿ, ಅಥವಾ ನನ್ನೊಳಗಡೆ ಇರುವಂತಹ ಒಂದು ಜ್ಞಾನ ಅಂತಾನೆ ಅನ್ಕೋಬಹುದು. ಆದ್ರೆ ಈ ವಿಡಿಯೋಗೆ ಇಷ್ಟು ನಿಮಿಷಗಳಿಗೆ ಮಾತ್ರ ನಾನು ಸೀಮಿತ. ಇದನ್ನ ಎಷ್ಟು ಜನ ನೋಡಿದರೆ, ಎಷ್ಟು ಜನ ಪಾಸಿಟಿವಿಟಿ ಆಗಿ ತಗೊಂಡಿದ್ದಾರೆ, ಎಷ್ಟು ಜನ ನೆಗೆಟಿವ್ ಕಾಮೆಂಟ್ಸ್ ಇಟ್ಟಿದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಈ ಕ್ಷಣಕ್ಕೆ ನನಗಿದನ್ನ ಮಾಡಬೇಕು ಅನ್ನಿಸ್ತು, ನಾನು ರೆಕಾರ್ಡ್ ಮಾಡಿ ಇದನ್ನ ಯೂಟ್ಯೂಬ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಎಷ್ಟು ಜನ ನೋಡಿದ್ರು, ಎಷ್ಟು ಪಾಸಿಟಿವ್ ಕಾಮೆಂಟ್ಸ್ ಬಂತು, ಎಷ್ಟು ನೆಗೆಟಿವ್ ಕಾಮೆಂಟ್ಸ್ ಬಂತು, ನನಗೆ ಸಂಬಂಧ ಇಲ್ಲ. ನನ್ನ ಡ್ಯೂಟಿ ಅಲ್ಲಿಗೆ ಮುಗೀತು. ಯಾಕೆ ಅಂದ್ರೆ ನಾನು ಇದ್ರಿಂದನೇ ಇದ್ರೆ ನೆಕ್ಸ್ಟ್ ವಿಡಿಯೋ ನಾನು ಮಾಡಕ್ಕಾಗಲ್ಲ. ಅದೇ ತರನೇ ಇದನ್ನ ಬಿಟ್ಟು ನಾನು ಮುಂದಕ್ಕೆ ಹೋಗಿದ್ದೀನಿ ಅಂದ್ರೆ ಇದೊಂದು ಅನುಭವ. ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗಿದ್ದೀನಿ ಅಂದ್ರೆ ಈ ತರ ಸಾವಿರಾರು ವಿಡಿಯೋಸ್ನ ನಾನು ಮಾಡಬಲ್ಲೆ. ಅದೇ ತರ ಜೀವನ ಸಹ. ಓಶೋ ಅವರು ಒಂದು ಮಾತನ್ನ ಹೇಳ್ತಾರೆ, ಅಜ್ಞಾನಿ ಹೇಗಿರ್ತಾನೆ ಅಂದ್ರೆ ಕುರುಡನ್ ತರ ಅಂತೆ, ಎಲ್ಲಿ ಬೇಕಾದ್ರೂ ಹೊರಟೋಗ್ತಾ ಇರ್ತಾನಂತೆ. ಅದೇ ಜ್ಞಾನಿ ಕುಂಟನ್ ತರ ಅಂತೆ. ಅಜ್ಞಾನಿಗೆ ಕಣ್ಣು ಕಾಣಲ್ಲ, ಎಲ್ಲಿ ಬೇಕಾದ್ರೂ ಎಷ್ಟು ಫಾಸ್ಟ್ ಆಗಿ ಬೇಕಾದ್ರೂ ಹುಡ್ಕೊಂಡು ಹೋಗ್ತಾ ಇರ್ತಾನೆ, ತೆವಳ್ಕೊಂಡು ಬೀಳ್ತಾ ಇರ್ತಾನೆ, ಯಾಕಂದ್ರೆ ಕಣ್ಣು ಕಾಣಲ್ಲ ಅವನಿಗೆ. ಆದ್ರೆ ಜ್ಞಾನಿಗೆ ಹೇಗೆ ಅಂದ್ರೆ
ದೃಷ್ಟಿ ಗೊತ್ತು, ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತು. ಈಗ ಒಂದು ಜ್ಞಾನಿಗೆ ನೀವು ಹೇಳಿ ಈ ರೋಡ್ ದಾಟಿ ಅಲ್ಲಿ ಬೆಳಕಿದೆ ಅಂದ್ರೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಗೊತ್ತಾ? ಆ ಬೆಳಕು ಒಳ್ಳೆ ಬೆಳಕಿನ, ಕರೆಕ್ಟ್ ಫ್ರೀಕ್ವೆನ್ಸಿಲಿ ಇದೆಯಾ, ಎಷ್ಟು ಎನರ್ಜೀಸ್ ಅಲ್ಲಿ ಇರುತ್ತೆ, ಎಷ್ಟು ಟೈಮ್ ಇರುತ್ತೆ, ನಾನು ಹೋದ್ರೆ ನಂಗೆ ಎಷ್ಟು ಎನರ್ಜೀಸ್ ರಿಸೀವ್ ಆಗುತ್ತೆ, ಇಲ್ಲಿಂದ ಅಲ್ಲಿಗೆ ನಾನು ಎಷ್ಟು ಟೈಮ್ ತಗೋಬಹುದು, ಇದು ನಾನು ಸಣ್ಣದಾಗಿ ನಿಮ್ಗೆ ಹೇಳ್ತಾ ಇರೋದು. ಆದ್ರೆ ಎಷ್ಟು ಕ್ವಶನ್ಸ್ ನ ಒಂದು ಜ್ಞಾನಿ ಕೇಳ್ತಾನೆ ಅಂದ್ರೆ ಅವನು ಕುಂಟ ಆಗಿರ್ತಾನಂತೆ. ಯಾಕೆ ಅಂದ್ರೆ ಭಯ. ಏನಾದ್ರೂ ತಪ್ಪು ಮಾಡ್ಕೊಂಡ್ಬಿಟ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ, ನನ್ನ ಜೀವನದಲ್ಲಿ ಏನಾದ್ರೂ ನಾನು ಸಾಧಿಸ್ಬೇಕಾಗಿರೋದನ್ನ ನಾನು ಮಿಸ್ ಮಾಡ್ಕೊಂಡ್ರೆ, ಹೀಗೆ ಅನ್ಕೊಳ್ತಾ ಅವನು ಕಾಲಿದ್ದು ಕುಂಟನಾಗ್ತಾನಂತೆ. ಅದಕ್ಕೆ ಅಜ್ಞಾನಿಯ ಧೈರ್ಯವನ್ನ, ಜ್ಞಾನಿಯ ದೂರದೃಷ್ಟಿಯನ್ನ ಎರಡನ್ನೂ ನಾವು ಇಟ್ಕೊಂಡಿರ್ಬೇಕಂತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಯಾವ್ದು ಸರಿ ಇಲ್ಲ ಅಂತ ಅನ್ಸುತ್ತೋ ಅದನ್ನ ಭಗವಂತನ ಪಾದಗಳಿಗೆ ಅರ್ಪಿಸಿ ಮುಂದಕ್ಕೆ ಹೋಗೋಣ. ಸರಿನೋ ತಪ್ಪೋ ಒಂದ್ ಹೆಜ್ಜೆ ಮುಂದೆ ಇಡೋಣ. ಗೆದ್ವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ, ಸೋತ್ವಾ ಅನುಭವ ಸಿಗುತ್ತೆ, ಎರಡಕ್ಕೂ ಮೋಸ ಇಲ್ಲ. ಆದ್ರೆ ಇಲ್ಲಿ ಮೇನ್ ಆಗಿ ಸ್ಪಿರಿಚುವಲ್ ಬ್ಲಾಕೇಜ್ ಇಂದ ಹೊರಗಡೆ ಬರ್ಬೇಕಾಗಿರೋದೇನು ಅಂದ್ರೆ, ನಾನು ಅನ್ನುವಂತಹ ಅಸ್ತಿತ್ವವನ್ನ ತೆಗೆದು ಸೈಡಿಗೆ ಇಡೋದು, ಇನ್ನೊಂದು ಪಕ್ಕದವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡೋದನ್ನ ಸ್ಟಾಪ್ ಮಾಡೋದು. ಇವೆರಡನ್ನ ಯಾವಾಗ ಮಾಡ್ತೀವೋ ಎಷ್ಟೋ ಸ್ಪಿರಿಚುವಲ್ ಬ್ಲಾಕೇಜಸ್ ಇಂದ ನಾವು ಹೊರಗಡೆ ಬರ್ತೀವಿ. ಅಂದ್ರೆ ಈ ಗುಣದಲ್ಲಿ ಇದೀವಿ ಅಂದ್ರೆ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀವ, ಇದರಿಂದ ನಾವು ಹೊರಗಡೆನೆ ಬರಕ್ ಆಗಲ್ವಾ ಅಂದ್ರೆ, ಒಂದು ಮರದಲ್ಲಿ ಒಂದೇ ಒಂದು ಎಲೆ ಒಣಗಿದ್ರೆ ಮರ ಒಣಗುತ್ತಾ? ಇಲ್ವಲ್ಲ. ಅದೇ ತರ ಈ ಸ್ಪಿರಿಚುಯಾಲಿಟಿ ಅನ್ನೋದ್ರಲ್ಲಿ ಸ್ಪಿರಿಚುವಲ್ ಬ್ಲಾಕೇಜ್ ಅನ್ನೋದು ಒಂದು ಎಲೆ ತರ ಅನ್ಕೊಳ್ಳಿ. ಅದು ಒಂದು ಒಣಗಿದೆ ಅಂದಿದ ತಕ್ಷಣ ಇಡೀ ಮರ ಒಣಗಲ್ಲ. ಇದು ಮತ್ತೆ ಇನ್ನೊಂದು ಸ್ನೇಹಿತರೆ, ಇದು ಕರ್ಮದಿಂದ ಬರಲ್ಲ. ನಾವು ಬೆಳೆದಿರುವಂತಹ ವಾತಾವರಣ, ನಮ್ಮಲ್ಲಿರುವಂತಹ ಗುಣಗಳು, ನಮ್ಮ ಸಮಾಜ ನಮಗೆ ಏನನ್ನ ಕಲಿಸ್ಕೊಟ್ಟಿದೆ, ಕೇವಲ ಅದರಿಂದ ಬರುತ್ತೆ. ಇದಕ್ಕೂ ಕರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದನ್ನ ಇವಾಗ ಈ ತಕ್ಷಣಕ್ಕೆ ಅನ್ಕೊಂಡು ಕೂಡ ಈ ಗುಣ ನನ್ನಲ್ಲಿದೆ, ಇನ್ನಿದು ನನಗ್ ಬೇಡ ಅಂತ ನಾವು ಅನ್ಕೊಂಡಿದೀವಿ ಅಂದ್ರೆ ಈ ತಕ್ಷಣನೇ ಇಲ್ಲಿಂದ ಹೊರಟೋಗುತ್ತೆ. ಮತ್ತೆ ಇಂತಹ ಜ್ಞಾನದೊಂದಿಗೆ ಬರ್ತೀನಿ. ನಿಮ್ಮ ಅಮೃತ. ಥ್ಯಾಂಕ್ ಯು.